ಮೋದಿ ದಕ್ಷಿಣ ದಂಡಯಾತ್ರೆ ಆರಂಭ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಖರ್ಗೆ ತವರಿನಿಂದಲೇ ಕರುನಾಡ ಕದನಕ್ಕೆ ನಮೋ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲಬುರಗಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ. 2019ರಲ್ಲೂ ಕಲಬುರಗಿಯಿಂದಲೇ ಕಹಳೆಯನ್ನ ಮೊಳಗಿಸಿದ್ರು ಪ್ರಧಾನಿ ಮೋದಿ. ಎಐಸಿಸಿ ಅಧ್ಯಕ್ಷರ ತವರಲ್ಲೇ ಕಾಂಗ್ರೆಸ್ಗೆ ಮೋದಿ ರಣವೀಳ್ಯವನ್ನ ನೀಡಲಿದ್ದಾರೆ. ಇವತ್ತು 1 ಕಿಲೋಮೀಟರ್ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ ಅದ್ದೂರಿ ಕಾರ್ಯಕರ್ತರ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಇದಕ್ಕಾಗಿ ಕಾರ್ಯಕರ್ತರು ಸಹ ಕಾತರದಿಂದ ಕಾಯ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಮತ್ತೆ ಕಮಲವನ್ನ ಅರಳಿಸೋದಕ್ಕೆ ಮೋದಿ ರಣತಂತ್ರವನ್ನ ರೂಪಿಸಿದ್ದಾರೆ. ಪರೇಡ್ ಮೈದಾನದಿಂದ ಎನ್ವಿ ಕಾಲೇಜ್ ಮೈದಾನಕ್ಕೆ ರೋಡ್ ಶೋ ಮೂಲಕ ಪ್ರಧಾನಿ ಮೋದಿ ಆಗಮಿಸುತ್ತಾರೆ. ಸಮಾವೇಶದ ಸ್ಥಳ ಪರಿಶೀಲನೆಯನ್ನ ಈಗಾಗಲೇ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಮಾಡಿದ್ದಾರೆ. ಪ್ರಧಾನಿ ಮೋದಿ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಕಲಬುರಗಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಖರ್ಗೆ ತವರಿನಿಂದಲೇ ಕರುನಾಡ ಕದನಕ್ಕೆ ನಮೋ ಕಹಳೆ ಊದ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿ ಅವರು ಕಲಬುರಗಿಗೆ ಆಗಮಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ. ವಿಶೇಷ ವಿಮಾನದಲ್ಲಿ ಕಲಬುರಗಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ. ಅಲ್ಲಿಂದ ವಾಯುಸೇನೆಯ ವಿಶೇಷ ಹೆಲಿಕಾಪ್ಟರ್ ಮೂಲಕ ನಗರದಲ್ಲಿರುವಂತಹ ಪೊಲೀಸ್ ಪರೇಡ್ ಮೈದಾನಕ್ಕೆ ಬರ್ತಾರೆ. ಪೊಲೀಸ್ ಪರೇಡ್ ಮೈದಾನದಿಂದ ಎನ್ವಿ ಕಾಲೇಜ್ ಮೈದಾನದವರೆಗೂ ಸಹ ರೋಡ್ ಶೋ ಮೂಲಕ ಬಂದು ಅಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕಲಬುರಗಿಗೆ ಈಗಾಗಲೇ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ದಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಮೋದಿ ಅವರು ಬಂದಿರುವಂತಹ ದೃಶ್ಯಗಳು. ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ಮೋದಿ ಕಲಬುರಗಿಗೆ ಎಂಟ್ರಿ ಕೊಟ್ಟಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ ಕಲಬುರಗಿಗೆ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಇಲ್ಲಿಂದಲೇ ತಮ್ಮ ಶಕ್ತಿ ಪ್ರದರ್ಶನವನ್ನ ಶುರು ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ವಿಶೇಷ ವಿಮಾನದಲ್ಲಿ ಕಲಬುರಗಿಗೆ ಆಗಮಿಸಿರುವಂತಹ ದೃಶ್ಯಗಳಿದು. ಇಲ್ಲಿಂದ ಪೊಲೀಸ್ ಪರೇಡ್ ಮೈದಾನಕ್ಕೆ ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ. ಅಲ್ಲಿಂದ 1 ಕಿಲೋಮೀಟರ್ ದೂರ ಸುಮಾರು 15 ನಿಮಿಷ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಇದು ಮೋದಿ ಅವರು ಕಲಬುರಗಿಗೆ ಬಂದಿರುವಂತಹ ದೃಶ್ಯಗಳು. ಪ್ರಧಾನಿ ಮೋದಿ ಕಲಬುರಗಿಗೆ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. 2019ರಲ್ಲೂ ಸಹ ಕಲಬುರಗಿಯಿಂದಲೇ ಚುನಾವಣಾ ರಣಕಹಳೆಯನ್ನ ಮೊಳಗಿಸಿದ್ರು. 2024ರ ಲೋಕಸಭೆ ಚುನಾವಣೆಯಲ್ಲೂ ಸಹ ಮೊದಲಿಗೆ ಕರ್ನಾಟಕದ ಕಲಬುರಗಿಯಿಂದಲೇ ತಮ್ಮ ರಣಕಹಳೆಯನ್ನ ಮೊಳಗಿಸೋದಕ್ಕೆ ಪ್ರಧಾನಿ ಮೋದಿ ಅವರು ಕಲಬುರಗಿಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಸಹ ಆರಂಭ ಆಗುತ್ತೆ. ಈಗ ನೋಡ್ತಾ ಇರುವಂತಹ ದೃಶ್ಯಗಳು ಪ್ರಧಾನಿ ಮೋದಿ ಹೆಲಿಕಾಪ್ಟರ್ ಮೂಲಕ ಕಲಬುರಗಿಗೆ ಬಂದಿರುವಂತಹ ದೃಶ್ಯಗಳು. ಒಂದು ಕಡೆ ರೋಡ್ ಶೋಗೆ ಸಿದ್ಧತೆ ಆಗಿದೆ, ಮತ್ತೊಂದು ಕಡೆ ಕಾರ್ಯಕರ್ತರ ಬೃಹತ್ ಸಮಾವೇಶಕ್ಕೆ ವೇದಿಕೆ ಸಹ ಸಿದ್ಧಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಕ್ಷಣ ಗಣನೆ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಒಂದು ರೋಡ್ ಶೋವನ್ನು ನಡೆಸಲಿದ್ದಾರೆ. ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ನೋಡಬಹುದು. ಕಲಬುರಗಿ ನಗರದಲ್ಲಿರುವಂತಹ ಪೊಲೀಸ್ ಪರೇಡ್ ಮೈದಾನ ದೂರದಲ್ಲಿ ತೋರಿಸ್ತಾ ಇದ್ದೀನಿ. ಅದು ಪೊಲೀಸ್ ಪರೇಡ್ ಮೈದಾನ. ಅಲ್ಲಿಂದ 1 ಕಿಲೋಮೀಟರ್ ಅಂತರದಲ್ಲಿರುವಂತಹ ನೂತನ ವಿದ್ಯಾಲಯ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು ಈ 1 ಕಿಲೋಮೀಟರ್ ವರೆಗೂ ಅವರು ರೋಡ್ ಶೋವನ್ನು ನಡೆಸಲಿದ್ದಾರೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಬಿಗಿಯಾದಂತಹ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ರೋಡನ್ನು ಜೀರೋ ಟ್ರಾಫಿಕ್ ಮಾಡಲಾಗ್ತಾ ಇದೆ. ನೋಡ್ಬೋದು ಈ ಕಡೆ ಕೂಡ ಪೊಲೀಸ್ ಪರೇಡ್ ಮೈದಾನದಿಂದ ಆಗಮಿಸುವಂತಹ ರಸ್ತೆ, ಈ ರಸ್ತೆಯಲ್ಲಿ ನರೇಂದ್ರ ಮೋದಿ ಅವರು ಆಗಮಿಸುವಂಥದ್ದು. ರೋಡನ್ನು ಸಂಪೂರ್ಣ ಜೀರೋ ಟ್ರಾಫಿಕ್ ಮಾಡಲಾಗ್ತಾ ಇದೆ. ಅದಷ್ಟೇ ಅಲ್ಲ,
ಇಲ್ಲಿಂದ ಪಂಡಿತ್ ರಂಗಮಂದಿರದ ಮಾರ್ಗವಾಗಿ ನೂತನ ವಿದ್ಯಾಲಯ ಕಾಲೇಜು ಮೈದಾನಕ್ಕೆ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ಹಾಗಾಗಿ ಈ ರಸ್ತೆ ಕೂಡ ಸಂಪೂರ್ಣ ಬಣಗುಡ್ತಾ ಇದೆ, ಇದನ್ನು ಬ್ಲಾಕ್ ಮಾಡಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ, ಅವರನ್ನು ನೋಡಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ರೀತಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ನಿಂತಿರುವಂಥದ್ದು. ಮೋದಿ ಆಗಮನಕ್ಕಾಗಿ ಜನ ಈ ರೀತಿ ಮೋದಿ ಮೋದಿ ಅನ್ನುವ ಜಯ ಘೋಷಗಳೊಂದಿಗೆ ಆಗಮಿಸ್ತಾ ಇರುವಂಥದ್ದು ಕಾಣಬಹುದಾಗಿದೆ. ನರೇಂದ್ರ ಮೋದಿ ಅವರನ್ನು ಕಣ್ತುಂಬಿಕೊಳ್ಳುವುದಕ್ಕಾಗಿ ಜನ ಬಿರು ಬಿಸಿಲಿನಲ್ಲೂ ಕೂಡ, ಮಧ್ಯಾಹ್ನದ ಬಿರು ಬಿಸಿಲಿನಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ಏನು ಹೇಳ್ತೀರಿ? ಇವತ್ತು ನಿಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯನ್ನು ನೀವು ನೋಡ್ತಾ ಇದ್ದೀರಿ, ಕಣ್ ತುಂಬಿಕೊಳ್ತಾ ಇದ್ದೀರಿ, ಏನು ಹೇಳಕ್ ಬಯಸ್ತೀರಿ? ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಹೇಳಿಲ್ರಿ, ಅವ್ರು ನೋಡೋದೇ ಒಂದು ಖುಷಿ ಅಂತೇಳಿ, ಆ ಖುಷಿಯಿಂದ ನಾವು ಬಂದಿದ್ದು ಇಲ್ಲಿಗೆ. ಏನು ಹೇಳ್ತೀರಣ್ಣ? ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ. ಜೈ ಶ್ರೀರಾಮ್, ಮೋದಿ ಮೋದಿ ಜೈ ಮೋದಿ, ಮೋದಿ ಮತ್ತೊಮ್ಮೆ ಮೋದಿನೇ ಮೋದಿ ಅವ್ರನ್ನ ನೋಡ್ತಾ ಇದ್ದೀರಿ, ಅವ್ರನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಇಂಥ ಬಿಸಿಲಿನಲ್ಲೂ ಕೂಡ ನಿಂತಿದ್ದೀರಿ, ಏನು ಹೇಳಕ್ ಬಯಸ್ತೀರಿ? ಇದು ತುಂಬ ಖುಷಿಯ ವಿಷಯ. ನಮಗೆ ಮೋದಿ ಇಷ್ಟು ವರ್ಷದ ನಂತರ ಗುಲ್ಬರ್ಗಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದು ಎಲ್ಲ ಗುಲ್ಬರ್ಗ ಪಬ್ಲಿಕ್ ಭಾಳ ಖುಷಿಯ ವಿಷಯ ಇದೆ. ಅವ್ರಿಗೆ ಮತ್ತೊಮ್ಮೆ ನೋಡ್ಬೇಕಂದ್ರೆ ಇನ್ನೊಮ್ಮೆ ಮೋದಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ಮೋದಿ ಇಲ್ಲಿಗೆ ಬರೋದು ಬಿಸಿಲಕ್ಕಿಂತ ತಂಪೆ ಭಾಳ ಮುಖ್ಯ ಅದ. ಮೋದಿ ನೋಡೋ ಸಲುವಾಗಿ ಇಲ್ಲಿ ಬಿಸಿಲಿಲ್ರಿ, ಅವ್ರು ಬರ್ತಕ್ಕಂಥದ್ದೇ ಭಾಳ ಮುಖ್ಯ ಅದ. ಇಲ್ಲಿಗೆ ಬಂದಾರ, ಇದು ಒಂದು BJP ಭದ್ರಕೋಟೆ ಅದ. ಇದ್ರ ಗುಲ್ಬರ್ಗ ಡಿಸ್ಟಿಕ್ ಒಂದು BJP ಭದ್ರಕೋಟೆ, ಇವರು ಮೋದಿದೇ ಕೋಟೆ ಇದೆ. ಮೋದಿ ಮೋದಿ ಅನ್ನುವ ಜಯ ಘೋಷಗಳೊಂದಿಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಸ್ತೆಯ ಈ ಕೆಲಗಳನ್ನು ಕೂಡ ನಿಂತಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಳುವುದಕ್ಕಾಗಿ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ರೀತಿ ರಸ್ತೆಯ ಇಕ್ಕೆಲಗಳಲ್ಲೂ ಕಾಯ್ದುಕೊಳ್ತಿದ್ದಾರೆ. ಇಂತಹ ಮಧ್ಯಾಹ್ನದ ಬಿರು ಬಿಸಿಲಿನಲ್ಲೂ ಕೂಡ ಜನ ಪ್ರಧಾನಿ ನರೇಂದ್ರ ಮೋದಿಯನ್ನ ಕಣ್ತುಂಬಿಕೊಳ್ಳುವ ಕಾತರದಲ್ಲಿದ್ದಾರೆ. ನಮಗೆ ಈ ಬಿಸಿಲಿಗಿಂತ ಮೋದಿ ಆಗಮನ ತಂಪು ಅನ್ನುವಂತಹ ಮಾತು ಕಾರ್ಯಕರ್ತರು ಉತ್ಸಾಹದಿಂದ ಹೇಳ್ತಾ ಇರುವಂತದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರೈ ಜೊತೆ ನಾನು ಶರಣಯ್ಯ ಹಿರೇಮಠ. ಈಗಾಗಲೇ ಕಲಬುರಗಿಗೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗ್ತಾ ಇದೆ. ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಈಗಾಗಲೇ ಅವರು ಸಾಗುವಂತಹ ರೋಡ್ ಶೋ ಏನಿದೆ, ಆ ರೋಡ್ ಶೋನ ಉದ್ದಕ್ಕೂ ಸಹ ಬ್ಯಾರಿಕೇಡ್ಗಳನ್ನ ಏನ್ ಹಾಕಿದ್ದಾರೆ, ಅಲ್ಲಿ ಈಗಾಗಲೇ ಕಾದು ನಿಂತಿದ್ದಾರೆ ಜನ. ಮತ್ತೊಂದು ಕಡೆ ಕಾರ್ಯಕರ್ತರು ಸಹ ಇವತ್ತು ಪ್ರಧಾನಿ ಮೋದಿ ಅವರು ಏನ್ ಸೂಚನೆ ಕೊಡ್ತಾರೆ, ಏನ್ ಮಾತಾಡ್ತಾರೆ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಸಹ ಆರಂಭ ಆಗತ್ತೆ. ಪೊಲೀಸ್ ಪರೇಡ್ ಮೈದಾನದಿಂದ NV ಮೈದಾನದವರೆಗೂ ಸಹ ಸಾಗುವಂತಹ ರೋಡ್ ಶೋ. ನಂತರದಲ್ಲಿ NV ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆ ಪ್ರಧಾನಿ ಮೋದಿ ಅವರು ಕಲಬುರಗಿಗೆ ಬಂದಿರುವಂತಹ ದೃಶ್ಯ ಹೆಲಿಕಾಪ್ಟರ್ ಮೂಲಕ, ಮತ್ತೊಂದು ಕಡೆ ಬೃಹತ್ ಸಮಾವೇಶ ನಡೀತಾ ಇರುವಂತಹ ವೇದಿಕೆಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಸೇರಿದ್ದಾರೆ. ಜನಸಾಗರವೇ ಹರಿದು ಬರ್ತಾ ಇದೆ ಸಮಾವೇಶಕ್ಕೆ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಬಿಜೆಪಿ ಹಾಗೆ ಮೋದಿ ಪರವಾದಂತಹ ಘೋಷಣೆಗಳು ಎಲ್ಲೆಲ್ಲಿ. ಈಗಾಗಲೇ ಸಮಾವೇಶ ನಡೆಯುವಂತಹ ಜಾಗದಲ್ಲಿ ಜನ ಸೇರಿರೋದನ್ನ ಸಹ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ, ಅವರ ಮಾತನ್ನ ಕೇಳೋದಕ್ಕೆ ಅಂತ ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ. ಪ್ರಮುಖವಾಗಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಅವರನ್ನ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಏನು ಮಾತಾಡ್ತಾರೆ, ಏನು ಸೂಚನೆಗಳನ್ನ ಕಾರ್ಯಕರ್ತರಿಗೆ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಕೂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವರೆಲ್ಲರನ್ನ ಸಹ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಅದಕ್ಕೂ ಸಹ ಎಲ್ಲ ಸಿದ್ಧತೆಗಳು ಸಹ ಆಗಿದೆ. ಒಂದು ಕಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ಸಹ ನಿಯೋಜನೆ ಆಗಿದೆ. ರೋಡ್ ಶೋ ಸಾಗುವಂತಹ ದಾರಿಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ. 1 ಕಿಲೋಮೀಟರ್ ದೂರ ರೋಡ್ ಶೋ ಇರುತ್ತೆ. ಕಲಬುರಗಿಯಾದ್ಯಂತ ಈಗ ಬಿಜೆಪಿಯ ಧ್ವಜಗಳು ಕೇಸರಿ ಮಯ ಆಗಿರೋದನ್ನ ಸಹ ನಾವು ನೋಡ್ತಾ ಇದ್ವಿ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಈಗ ತಾನೇ ಕಲಬುರಗಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಎರಡ್ 2019ರಲ್ಲೂ ಸಹ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮೊದಲಿಗೆ ಕಲಬುರಗಿಯಿಂದಲೇ ತಮ್ಮ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡಿದ್ರು. 2024 ಈ ಬಾರಿಯೂ ಸಹ ಕಲಬುರಗಿಯಿಂದಲೇ ತಮ್ಮ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ಕಳೆದ ಬಾರಿ 25 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ರು. ಎಲ್ಲೋ ಒಂದು ಕಡೆ ಕಲಬುರಗಿ ಕ್ಷೇತ್ರ ಅನ್ನೋದು ಲಕ್ಕಿ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಬಿಜೆಪಿ ವಲಯದಲ್ಲಿ. ಹಾಗಾಗಿ
ಈ ಬಾರಿಯೂ ಸಹ ಕಲಬುರಗಿಯಿಂದಲೇ ಪ್ರಧಾನಿ ಮೋದಿ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಪರೇಡ್ ಮೈದಾನದಿಂದ ಎನ್ವಿ ಕಾಲೇಜ್ ಮೈದಾನದವರೆಗೂ ಸಹ ರೋಡ್ ಶೋ ನಡೆಸ್ತಾರೆ. ಸುಮಾರು 1 ಕಿಲೋಮೀಟರ್ ದೂರ ಇದೆ ಆ ರಸ್ತೆ. ಅಲ್ಲಿ ರೋಡ್ ಶೋ ಅನ್ನ ನಡೆಸಿ ನಂತರ ಕಾತರದಿಂದ ಕಾಯ್ತಾ ಇರುವಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇವತ್ತೇ ಚುನಾವಣೆಯ ದಿನಾಂಕ ಸಹ ಘೋಷಣೆ ಆಗುತ್ತೆ. ಅದಕ್ಕೆ ಮುಂಚಿತವಾಗಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ ಕಲಬುರಗಿ. ಇಲ್ಲಿ ಶಕ್ತಿ ಪ್ರದರ್ಶನ ಆಗತ್ತೆ. ಇವತ್ತು ಬಿಜೆಪಿಯ ಶಕ್ತಿ ಪ್ರದರ್ಶನ. ಮತ್ತೊಂದು ಕಡೆ ಏನ್ ಮಾತಾಡ್ತಾರೆ ಪ್ರಧಾನಿ ಮೋದಿ ಅವರು, ಯಾರಿಗೆಲ್ಲ ತಿರುಗೇಟನ್ನ ಕೊಡ್ತಾರೆ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ ಕಾರ್ಯಕರ್ತರು. ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ, ಮೋದಿ ಸಾಗುವಂತಹ ದಾರಿ ಏನಿದೆ ಆ ರಸ್ತೆ ಉದ್ದಕ್ಕೂ ಸಹ ಜನಸಾಗರವೇ ಸೇರಿದೆ. ಮೋದಿ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾಯ್ತಾ ನಿಂತಿದ್ದಾರೆ. ಬಿರು ಬಿಸಿಲಿನಲ್ಲೂ ಸಹ ಜನ ಕಾಯ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ಹಾದಿಯಲ್ಲಿ ಇದೇ ದಾರಿಯಲ್ಲಿ ಪ್ರಧಾನಿ ಮೋದಿ ಅವರು ರೋಡ್ ಶೋ ಅನ್ನ ನಡೆಸ್ತಾರೆ. ರೋಡ್ ಶೋನಲ್ಲಿ ಮೋದಿ ಅವರನ್ನ ಹತ್ತಿರದಿಂದ ನೋಡಬೇಕು ಅಂತ ಜನ ಅಲ್ಲಿ ಕಿಕ್ಕಿರಿದು ಸೇರಿದ್ದಾರೆ. ರಸ್ತೆಗಳ ಇಕ್ಕೆಲಗಳಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಆ ಬ್ಯಾರಿಕೇಡ್ ನ ಆಚೆ ಜನ ಕಾಯ್ತಾ ಇರುವ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ರೋಡ್ ಶೋ ಸಾಗೋದು ಸುಮಾರು 1 ಕಿಲೋಮೀಟರ್ ದೂರ. 1 ಕಿಲೋಮೀಟರ್ ದೂರದವರೆಗೂ ಸಹ ಇದೇ ರೀತಿಯಾಗಿ ಜನ ಕಿಕ್ಕಿರಿದು ನಿಂತಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕಾಗಿ ಜನ ಕಾತರರಾಗಿ ಕಾಯ್ತಾ ಇದ್ದಾರೆ ರಸ್ತೆಯ ಇಕ್ಕೆಲಗಳಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.